दावड़ होगने दावड़ कोयोने दिक्या कुंदರ್ತೈತಿಲ್ಲ ಇಡುಗುಂಚಿ ಬಂದೇವಿ ನಾವು ಫುಲ್ ಜನನೇ ಇಲ್ಲ ಬರೀ ಹೆಸರು ಹೇಳ್ಬೇಕು ಹಿಂಗೆ ಹೇಳ್ಕೊಡಕ್ಕೆ ಯಾರ ಸಂಪದ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಡುಗುಂಚಿ ಒಳಗೆ ಗಾಡಿದ ಪೂಜಾದು ಮಾಡಿಸೋದೈತೆ ಅಂತ ಬಂದೈತಿ ಏನ್ರಿ ಲಂಬ ನೋಡಿ ನಾಯಿಗಳು ಫಿಶ್ ಅದು ತಿನ್ನತ್ತವ ಕೆಳಗೆ ಬಿದ್ದಿದೆ ಎಲ್ಲ ಫಿಕ್ಸಿಂಗ್ ಮಾಡ್ಕೊಂಡು ಫಿಶ್ ತಿನ್ನತ್ತವ ನಾಯಿಗಳೆಲ್ಲ ಇಲ್ಲೆಲ್ಲ ಫಿಶ್ ಹಾಂ ನನ್ನ ತಂದೆ ಆರಾಧ್ಯ ದೇವರು ಏನಂತ ಹೇಳಿ ನನ್ನ ತಂದೆ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳ್ಬೇಕ್ರಿ ನಮ್ಮ ಸೈಡಿಗೆ ಏನು ತಿನ್ನಾಕನೇ ಚಾ ಕುಡಿಯಕ್ಕೆ ಹೋಗೋಣ ಅಷ್ಟರೊಳಗೆ ಏನಾಗ್ಬಿಟ್ಟೈತ್ರಿ ಗಾಡಿ ಲಾಕ್ ಹಾಕ್ಬಿಟ್ಟಾರೆ ಅದಕ್ಕೆ ಬಡಕನ ಬಾ ಅನ್ನತ್ತಾರೆ ಈಗ ಅಲ್ಲಿ ಜಲ್ದಿ ಹೊಂಟೆ ಬರ್ರಿ ಕಾರ್ ಕಡೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದೊಡ್ಡ ಇನ್ನೇನು ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಟೈಮ್ ಆಗೈತೆ 10:11 ಇವತ್ತೆಲ್ಲ ಹೊಂಟೈತೆ ಟ್ರಿಪ್ ಫ್ಯಾಮಿಲಿ ಅಂತ 3 ಡೇಸ್ ಹೊಂಟೈತಿ. ಬರ್ರಿ ಸ್ಟೇಟ್ ಏನಾಗಿರಿ ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದೇವ್ರಿ ಅಂತ CNG ಹಾಕ್ಸಕ್ಕೆ. CNG ಟಾಪಪ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ರಿಪ್ಪ ಅಂತಂದ್ರೆ ಡ್ರೈವರನ್ನು ಬರ್ತಾರೆ. ಅಣ್ಣ ಕೈ ಗಾಡಿ ಕೊಡೋದು ಆರಾಮ್ ಮಕ್ಕೊಂತಾನೆ, ಯಾಕಂದ್ರೆ ನಂದು ರಾತ್ರಿಯಿಂದ ನಿದ್ದಿನ ಆಗಿಲ್ಲ. ಅಂಡಿಲ್ಲ ನೋಡ್ರಿ ಈಗೆಲ್ಲ ಅದೇವ್ರಿಪ್ಪ ಅಂತ OASIS ಮಾಲ್ ಕಡೆ. ಮೊನ್ನೆ ಮಳೆ ಏನೋ ಬಿದ್ದಿದ್ದ ಸಂಬಂಧ ಒಳಗೇನೋ ಬಿದ್ದೈತ್ರಿ ಅದು ಸ್ವಲ್ಪ ಒಳಗಿಂದ ಮ್ಯಾಗಿಂದ 10ನೇ ಫ್ಲೋರಿಂದ ಏನೋ ಬಿದ್ದೈತಿ. ಇದೇನಪ್ಪ ಇದೆ ಇಲ್ಲಿ ನೋಡ್ರಿ ಆಲ್ರೆಡಿ ಮುರಿದೈತಿಲ್ಲ. ಇನ್ನೊಂದು ಸ್ವಲ್ಪ ಜೋರು ಅಡ್ಡ ಮಳೆ ಹೊಡಿತ ಆನಿಕಲ್ಲದು ಬಿತ್ತಂದ್ರೆ ಇದು ಡಮಾರ ನೋಡ್ರಲ್ಲ ಆಗ್ಲೇ ಹೆಂಗೆ ಬರೈತಿ ಹಿಂದಿಂದ. 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೇವ್ರಿ ಅಂತಂದ್ರೆ ನಾವು ಎಲ್ಲೇ ಇಡುಗುಂಚಿ ಬಂದೇವ್ರಿ ನಾವು. ಫುಲ್ ಜನನೇ ಇಲ್ಲ ಜನನೇ ಇಲ್ಲ. ಈಗ ನಾವೊಂದು ಡಿಸ್ಕಸ್ ಮಾಡತ್ತೇವ್ರಿ ಹೆಸರು ಹೇಳ್ಬೇಕು ಹಿಂಗೆ ಹೇಳ್ಕೊಡಕ್ಕೆ ಯಾರ ಸಂಪದ ಭಾಳ ಮಂದಿಗೆ ಎಗ್ ಬಾಯ್ಲ್ ಮಾಡಕ್ಕೆ ಬರಂಗಿಲ್ಲ. ನಾನು ಹಿಡ್ದೆ ಅದ್ರ ಸಂಬಂಧ ಅಗಾರೋದವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ ಅಂತ. ಇದ್ರ ಲಿಡ್ ಟ್ರಾನ್ಸ್ಪರೆಂಟ್ ಐತಿ. ಹೋಲ್ ಮಾಡಿದ ಪಾರ್ಟ್ ಐತಲ್ಲ ಇದನ್ನ ಮ್ಯಾಗ್ ಪ್ಲೇಸ್ ಮಾಡ್ಬೇಕು ಹಿಂಗೆ ಸಾಫ್ಟ್. ನಮಗೆ ಹಾರ್ಡ್ ಬೇಕಾಗೈತಿ, ಅದಕ್ಕೆ ನಾವು 120 ml ನೀರು ಹಾಕ್ತೇನೆ. ಆ್ಯಂಡ್ ಭಾಳ ಸಿಂಪಲ್ ಐತಿ. ಹೆಸರು ಹೇಳ್ರಿ ಫ್ಯಾಮಿಲಿ ನನಗೆ ಇಲ್ಲಿ ಇಡುಗುಂಚಿ ಬಂದಿದ್ವಿ ನಾವು. ಗಾಡಿ ಪೂಜೆ ಮಾಡಿಸೋದೈತಿ ಅಲ್ಲಿ ಹಿಂಗೆ ಹಚ್ಚ ರಿವರ್ಸ್ ಬಾನ್. ನಮ್ಮ ರಾಯರ್ ಅದಾರ ನೋಡ್ರಿ ಇಲ್ಲಿ, ನಮ್ಮ ರಾಯರ್. ಅದಕ್ಕೆ ಇಲ್ಲಿಂದ ಈಗ ನೆಕ್ಸ್ಟ್ ಮುರುಡೇಶ್ವರ ಹೋಗ್ಬೇಕು. ಇನ್ ಕೇಸ್ ನೀವು ಯಾವುದೋ ಗುಡಿಗೆ ಅದು ಬರಾತ್ರಿ ಅಂತ ತಿಳ್ಕೊರಿ. ನೀವು ಬೆಟ್ರ್ ಏನು ಮಾಡಿರಿಪ್ಪ ಫ್ಯಾಮಿಲಿ ಅಂತಂದ್ರೆ ನೀವು ವೀಕ್ ಡೇಸಿಗೆ ಬರ್ರಿ. ಸ್ಯಾಟರ್ಡೆ ಸಂಡೇ ಪಿಕ್ಚರ್ ಆಕೈತಿ. ನಿಮ್ದು ಇವತ್ತು ಐ ಗೆಸ್ ಇವತ್ತು ಯಾವ ದಿನ ಗುರುವಾರ ಅನಿಸ್ತೈತಿ. ನಮ್ಮ ಕಾರಲ್ಲಿ ಐತಿ. ನಮ್ಮ ಕಾರ್ ಒಂದು ನೋಡ್ರಿ ಹೆಂಗೆ ಬರ್ತೈತೆ ಇರಾವತ್ತ ಬಂದಂಗೆ ಟಿಂಕ್ ಟಿಂಕ್ ಟಿಂಕ್. ಹಾಂ ನಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಕಾಲು ತೊಳ್ಕೊಳಕ್ಕೆ ಬಂದೇವು ನೋಡ್ರಿ. ಫಿಶ್ ಇಲ್ಲಲ್ಲಿ ಒಂದ್ಸಲ ಫಿಶ್ ಇತ್ತು. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಡುಗುಂಚಿ ಒಳಗೆ ಗಾಡಿದ ಪೂಜಾದು ಮಾಡಿಸೋದೈತೆ ಅಂತ ಬಂದೈತಿ. ಏನ್ರಿ ಲಂಬ ನಮ್ಮ ರಾಯರ್ ಎಲ್ಲ ಕಡೆ ಬರ್ತಾರೆ ನಮ್ಮ ಕಡೆ. ಅದು ಸಣ್ಣದೈತೆ ನೋಡು, ಹೈಟ್ ಹಂಗಿಲ್ರಿ ಅದು. ಇದರದ್ದು ತಳಿ ಸಣ್ಣದಿದು, ಹೈಟ್ರಲ್ಲ ನೋಡ್ರಿ. ಸುಂದರ ತರ ಪಿನಾಕ ಧರ ಹರ ಸುಂದರ ತರ ಪಿನಾಕ ಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. दावड़ होगने दावड़ कोयोने दिक्या कुंदರ್ತೈತಿಲ್ಲ CNG ತಗದಿದ್ದೇಳಿ ಅದನ್ನ ಬಾ ಹೇಳಿದ್ ಬ್ಯಾಡ್ಲೆಪ್ಪ ಬಾ ಇಲ್ಲ ನಮ್ಮ ಕಡೆ ಅರ್ಧ ಮಠ ಬಂತದ. ಹಾಂ ಏನೇ ನೀ ಏನು ಹೇಳಿರ್ತೀವಿ ತಿನ್ನಿಸ್ಬೇಕಾದಕ್ಕೆ ತಿನ್ನಿಸಿ ಅಂತಿಲ್ಲ. ಸಣ್ಣ ನಂಬಾಗದ ಅಲ್ಲಿ ಬಡ ಬಡ ತಿನ್ನಿಸತೀನಿ. ಈಗ ಬಾಜುನ ಐತಿ ಆ ಮುಂದಿನ ಮರಿಗೆ ತಿನ್ಸಾಕತ್ತಾಳ. ಬಾಜು ತಿಂದ್ಬಿಟ್ಟೆ. ಅಣ್ಣ ಡಿಕ್ಕಿ ತೆಗಿಬೇಕಿತ್ರಿ. ಚಲೋ ಅದು
ನಮ್ಮಪ್ಪರ ಸ್ಲೀಪರ್ ಬಿಟ್ಟು ಬಂದುಬಿಟ್ಟಾರಿ ಸಿಂಹ 2000 years later. ಟ್ರಿಪ್ ಅಂತಂದ್ರೆ ಈಗೆಲ್ಲ ದೇವ್ರಿ ಅಂತ ಮುರುಡೇಶ್ವರ ನೋಡ್ರಿ ಜನನೇ ಇಲ್ಲ ಹಬ್ಬದ ದಿನ ಆಲ್ಮೋಸ್ಟ್ ಕಮ್ಮಿ ಇಲ್ಲೊಂದು ಬ್ರಿಡ್ಜ್ ಇರ್ತದೆ ಐತಾ ಇಲ್ಲ ಬ್ರಿಡ್ಜ್ ಇತ್ತ ತೆಗೆದಿರ್ಬೇಕು ಐತೆ ಬ್ರಿಡ್ಜ್ ಐತಲ್ಲ ಒಂದು ಸಣ್ಣ ಎಲ್ಲದೆ ನೋಡ್ರಿ ಮುರುಡೇಶ್ವರ ಕನ್ಸ್ಟ್ರಕ್ಷನ್ ವರ್ಕ್ ನಡೆದೈತ್ರಿ ಐ ಗೆಸ್ ಪೇಂಟಿಂಗ್ ಇದು ಇರ್ಬೇಕು ನೋಡ್ರಿ ವೆಲ್ಕಮ್ ಟು ಮುರುಡೇಶ್ವರ ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಔಟ್ಫಿಟ್ ಚೇಂಜ್ ಹಿಂಗೈತಲ್ರಿ ಗೆಟಪ್ ಚೇಂಜ್ ಇಲ್ಲಿ ಪಪ್ಪ ಇಲ್ಲೇ ನಮ್ಮ ಮಮ್ಮಿ ಇಲ್ಲೇ ನಮ್ಮ ಅಡಾಪ್ಟೆಡ್ ಸಿಸ್ಟರ್. ನಿನ್ನ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗೆ ಬೇಕಾಗಿಲ್ಲ ಆಯ್ತಾ. ಇವಾಗ ನನ್ನ ಜೀವನ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ. ಎಷ್ಟು ಖಾಲಿ ಐತೆ ಅಂದ್ರೆ ಅಷ್ಟು ಖಾಲಿ ಐತೆ ಬರ್ರಿ ದರ್ಶನ ಮಾಡೋಣ ನೋಡಿ. ನಾಯಿಗಳು ಫಿಶ್ ಅದು ತಿನ್ನತ್ತವ ಕೆಳಗೆ ಬಿದ್ದಿದ್ದು ಎಲ್ಲ ಫಿಕ್ಸಿಂಗ್ ಮಾಡ್ಕೊಂಡು ಫಿಶ್ ತಿನ್ನತ್ತವ ನಾಯಿಗಳೆಲ್ಲ. ಇಲ್ಲೆಲ್ಲ ಫಿಶ್ ಹಾಂ ಇಲ್ಲಿ ಬಳಿ ಒಳಗದು ಇರ್ತಾವಲ್ಲ ಉಳಿದಿದ್ದು. ಈಗ ಸಂಜೆ ಮುಂದಲ ಇದೆ ಮಧ್ಯಾಹ್ನ ಇದೆ ಸಂಜೆ ಮುಂದೆ ಮತ್ತೆ ಮ್ಯಾಗ ಬರ್ತಾವ ನೀರು ಮುಂಜಾನೆ ಆದಂಗೆ ಹಿಂದೆ ಹೋಗ್ತಾವ. ಬರೀ ದರ್ಶನ ಮಾಡ್ಕೊಂಬರ್ರಿ. ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ದರ್ಶನ ಅದು ಏನೈತೆಲ್ಲ ಮುಗ್ದೈತಿ. ಐ ಗೆಸ್ 17 ಫ್ಲೋರ್ ಏನೋ ಇರ್ಬೇಕ್ರಿ ಅದು. ಮ್ಯಾಗ ನಿಂತಾಗ ಹೆಂಗೆ ಕಾಣಬೋದು ನೋಡ್ರಿ ಕೆಳಗೆ. ಬರೀ ಈಗ ನೆಕ್ಸ್ಟ್ ನಮ್ಮ ಪಯಣ ಎಲ್ರಿಪ್ಪ ಅಂತ ಐ ಗೆಸ್ ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು ಅನ್ಸತ್ತೆ ಗೊತ್ತಿಲ್ಲ. ನಮ್ಮ ತಂದೆ ಆರಾಧ್ಯ ದೈವ ಅಂತ ನನ್ನ ತಂದೆ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕೆ. ಕೇಳಿದ್ರಿ ನಮ್ಮ ಅಪ್ಪಾರ ನನ್ನ ನಮ್ಮ ಆರಾಧ್ಯ ಕಾರಲ್ಲಿ ಐತಿ ನಮ್ಮ ಕಾರ್ ಎಲ್ಲೈತಿ ಜನನೇ ಇಲ್ಲ. ನನ್ನ ತಂದೆ ಹಿಂಗೆ ನನ್ನ ತಂದೆ ಆರಾಧ್ಯ ದೈವ ಏನಂತ ಹೇಳಿ ನನ್ನ ತಂದೆ ಆರಾಧ್ಯ ದೈವ ನನ್ನ ತಂದೆ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕೆ ಹೊರಟಿದ್ದೀವಿ. ಹೇಳ್ತಾರೆ ಕೇಳ್ರಿ ನಮ್ಮ ಅಪ್ಪಾರ ಹೇಳ್ತಾರೆ ಹಂಗೆ ಗಾಳಿ ಗುಂಡಾರಿಸ್ತಾರೆ ಹಿಂಗೆ ಇಷ್ಟ್ಯಾವ ಅಂತ. ಅಲ್ಲಿ ಬೀಚ್ ಐತಿ ಬಟ್ ಬೀಚ್ ಸದ್ಯದ್ರಾಗ ಹೋಗ್ತೀವಿ ಬೀಚ್ ಸದ್ಯದ್ರಾಗ. ಆ್ಯಂಡ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. ಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸೋ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೇನು ತಿನ್ನತ್ತಿದ್ರಿಪ್ಪ ಅಂತಂದ್ರೆ ಇದು ಪಾವ್ ಭಾಜಿ ಪಾವ್ ನೋಡ್ರಿ ಸಣ್ಣ ಪಾವ್ 2 ಪಾವ್ ಆಮೇಲೆ ಭಾಜಿ ವೆರಿ ಡೇಂಜರಸ್ ತಿನ್ನೋಣಂತ. ಸನಿ ಸನಿ ಗಮ ಪಮ ಗರಿ ಸನಿ ದಪ ಮಪ ಗರಿ ಸನಿ ದಪ ಮಪ ಗಮ ಪಮ ಗರಿ ಸ ಗರಿ ಸನಿ ದಪ ಮಪ ಗಮ ಪಮ ಗರಿ ಸ ಗರಿ ಸನಿ ದಪ ಮಪ ಗಮ ಗರಿ ಸ. ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಅಂತ ಕೊಲ್ಲೂರು ಮೂಕಾಂಬಿಕೆ. ಆ್ಯಂಡ್ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟಿಗೆ ಬಂದಿದ್ದೆ ನಾನು. ಯೂಟ್ಯೂಬ್ ಅದು ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷ ಆಯ್ತು ಬಂದೇ ಇಲ್ಲ ನಾನು ಕೊಲ್ಲೂರು ಮೂಕಾಂಬಿಕೆಗೆ. 8 ಗಂಟೆಗೆ ಏನೋ ಗುಡಿ ಕ್ಲೋಸ್ ಅಂತ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾ ಬಂದೇನಿ. ಆ್ಯಂಡ್ ಬರ್ರಿ ಪಳೆ ಹೊಂಟೈತಿ ಇದೈತೆ ನೋಡ್ರಿ KTM ಡ್ಯೂಕ್ 250 ಅದ ಅಡ್ವೆಂಚರ್. ಬರ್ರಿ ಬಡಕ್ನ ಹೋಗುನೀಗ ದೇವ್ರಿಗೆ ದರ್ಶನ ಮಾಡ್ಕೊಂಬರೋಣ ಅಂತ. ಆದ್ರೆ ಏನ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ವೀಡಿಯೋ ಗಿಡೋದು ಅವೆಲ್ಲ ಪ್ರಸಾದ ಇರ್ತೈತಿ ಗೆಸ್ ನೋಡೋಣ ಅಂತ ಏನೇನಕೈತಿ ಎಲ್ಲ ಅಂತ ಹೇಳ್ತೈತೆ ಅಂತ. ನಾ ಕೊಲ್ಲೂರು ಅಂದ್ರೆ ಹೆಂಗೈತೆ ಅಂತ ಈಗ ಒಮ್ಮೆ ನಾನು ಬಂದೈತೆ ಈ ಗುಡಿ ನೋಡಿ ನಾ ಬರ್ರಿ ರಚ್ಕೋ. 1 hour later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈ ಜಸ್ಟ್ ಕೊಲ್ಲೂರು ಮೂಕಾಂಬಿಕೆ ದೇವಿಯವ್ರ ದರ್ಶನ ಮಾಡಿದ್ವಿ. ಆ್ಯಂಡ್ ನಾವೇ ರೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈಗ ಪ್ರಸಾದ ತೊಗೊಳಕ್ಕೆ ಹೊಂಟೇವಿ ನೋಡಿ. ಬಡಕ್ಕೆ ನಾವು ಪ್ರಸಾದ ತೊಗೊಳೋದೈತಿ ನೋಡ್ರಿ ಹಂಗೈತಿ. ಭಾಳ ಜಲ್ದಿ ದರ್ಶನ ಆಗ್ತದೆ ಪದ್ಧಶ್ರೀ ಅಲ್ಲೂ ಮುರುಡೇಶ್ವರದಾಗೂ ದರ್ಶನ ಆಗಿ ಮತ್ತು ಗರ್ಭಗುಡಿ ಒಳಗೂ ಬಿಟ್ಟಿದ್ದಾರೆ ನಮ್ಗೆ. ಗರ್ಭಗುಡಿ ಒಳಗೆ ದರ್ಶನ ಮಾಡ್ಕೊಂಬಂದ್ವಿ. ಆ್ಯಂಡ್ ಈಗ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಬಂದಿದ್ವಿ. ಇಲ್ಲಿ ಭಾಳ ಜಲ್ದಿ ದರ್ಶನ ಆಲ್ಮೋಸ್ಟ್ ಒಂದು 5 ನಿಮಿಷ ಒಳಗೆ ಆತ ಅನಿಸ್ತೈತಿ. ರಶ್ ಇತ್ತು ಬಟ್ ಟಿಕೆಟ್ ತೊಗೊಂಡು ಹಿಂಗೆ ಹೋಗ್ಬಂದ್ವಿ ನಾವು ಜಲ್ದಿನ. ಆ್ಯಂಡ್ ಈಗ ಬರ್ರಿ ಎಲ್ಲಿ ಹೊಂಟೈತ್ರಿಪ್ಪ ಅಂತಂದ್ರೆ ಪ್ರಸಾದ ಮಾಡೋಕೆ ಮಸ್ತ್ ಪ್ರಸಾದ ಮಾಡೋಣ. ಯಾಕಂತಂದ್ರೆ ಯಾವ ಗುಡಿ ಹೋಗಿರ್ತೀವಲ್ರಿ ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ಮಾಡಿರಿ. ನೀವು ಪ್ರಸಾದ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಹೋಗಿದ್ದು ವೇಸ್ಟ್. ಅದಕ್ಕೆ ನಾವು ಬಡಕ್ಕೆ ನಾವು ಪ್ರಸಾದ ಮಾಡೋಣ. ವೇಟಿಂಗ್ ಇದೆಲ್ಲ ಪ್ರಸಾದ ಮಾಡಿ ಸಿಗ್ತಾನೆ ಬರ್ರಿ ಸ್ಟೇಟಿವ್ನಾಗೆ. ನನ್ನ ಫ್ಯಾಮ್ಲಿ ಈಗ ಏನು ಮಾಡತ್ತೈತ್ರಿ ಅಂತ ಪ್ರಸಾದ ಮಾಡತ್ತೈತಿ. ಅನ್ನ ಸಾರು ಆಮ್ಯಾಗ ಇದು ಬೀಟ್ರೂಟ್ ಪಲ್ಯ ಐತಿ. ಬರ್ರಿ ಇದ್ರೊಳಗೆ ಬರೀ ಬಾಯ ಹೊರನಾಡ ಬರಾಗದೆ ಎಲ್ಲದೇರಿಪ್ಪ ಅಂತ ಕೊಲ್ಲೂರು ಮೂಕಾಂಬಿಕೆ. A few minutes later. ಸೊ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಪ್ರಸಾದನೂ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಏನಪ್ಪ ಫ್ಯಾಮ್ಲಿ ಅಂತಂದ್ರೆ ದರ್ಶನ ಮಾಡಿದ್ವಿ ಪ್ರಸಾದನೂ ಆಯ್ತು. ಆ್ಯಂಡ್ ಒಂದು ಫೋಟೋ ಬಿಟ್ಟೈತಿ
ಕಾರಿಗೆ ಇನ್ನು ಮುಂದೆ ಲಾಕ್ ಹಾಕೋಯಾರಂತ. ಯಾಕಂತ ಗುಡಿ ಹೊರಗೆ ನೋ ಪಾರ್ಕಿಂಗ್ ಇದೆ ಎಲ್ಲ ಹಚ್ಬಿಟ್ಟಾನಂತ ಅಣ್ಣ ಬಾಯ್ ಮಿಸ್ ಆಗಿ. ಅವ ಹೊರಗೆ ಅಂದ್ರೆ ಅಣ್ಣ ಸಂಬಂಧ ಸೈಡಿಗೆ ತಿನ್ನಾಕನೇ ಚಾ ಕುಡಿಯೋಕೆ ಹೋಗ್ಯಾನ. ಅಷ್ಟರೊಳಗೆ ಏನಾಗ್ಬಿಟ್ಟೈತ್ರಿ ಗಾಡಿಗೆ ಲಾಕ್ ಹಾಕ್ಬಿಟ್ಟಾರೆ. ಅದಕ್ಕೆ ಬಡಕನ ಬಾ ಅನ್ನತ್ತಾರೆ. ಈಗ ಅಲ್ಲಿ ಜಲ್ದಿ ಹೊಂಟೆ ಬರ್ರಿ ಕಾರ್ ಕಡೆ. 5 minutes later. ಈಗೇನು ಕುಡಿಯೋದಿದ್ರಿ ಫ್ಯಾಮಿಲಿ ಅಂತ ಗೋಲಿ ಸೋಡಾ. ಕಾರ್ ಇಲ್ಲ ಚಂದ್ರಿ ಅಣ್ಣ ಅಂತಂದ್ರೆ ಇಲ್ಲಿ ಐತಲ್ಲ ಮೇನ್ ಗೇಟ್ ಪಾರ್ಕಿಂಗ್, ಇಲ್ಲೇ ನೋ ಪಾರ್ಕಿಂಗ್ ಐತೆ. ಅಲ್ಲೇ ಹಚ್ಚಿ ಏನು ಮಾಡ್ರಂತೆ ಇಲ್ಲಿ ಹೋಟೆಲ್ದವ್ರು ಏನು ಮಾಡ್ರೆ ಬರ್ರಿ ಒಳಗೆ ಬರ್ರಿ ಅಂತ ಒಳಗೆ ಕರ್ದಾರಂತ. ಒಳಗೆ ಅಲ್ಲೇ ಗಾಡಿ ಹಚ್ಚಿ ಅವ್ರು ಹೇಳ್ಬೇಕಿಲ್ಲ ನೋ ಪಾರ್ಕಿಂಗ್. ಅವರು ಏನು ಹೇಳಿದಂತ ಒಳಗೆ ಹೋಗ್ಯಾರಂತ ಗೋಬಿ ಮಂಚೂರಿ ಐತನಂದ್ರಂತ. ಇಲ್ಲ ಅಂತಂದು ಹೇಳಿದ ಕೂಡಲೇ ಚೈನೀಸ್ ಐಟಮ್ ಇಲ್ಲ ಬೇರೆ ಕಡೆ ಸಿಗ್ತೈತೆ ಅಂದ್ಕೊಳ್ಳಿ ಅಣ್ಣ ಏನು ಮಾಡ್ಬಿಟ್ಟಾನ ಕಾರಲ್ಲೇ ಹಚ್ಚಿ ಇಲ್ಲಿ ಬಂದ್ಬಿಟ್ಟಾನ. ನಾವು ನೋಡ್ತೇವೆ ಇಲ್ಲಿ ಮುಂದೆ ಕೊಲ್ಲೂರು ಪೊಲೀಸ್ ಸ್ಟೇಷನ್ ಐತಿ. ಪೊಲೀಸ್ ಸ್ಟೇಷನ್ ಕಡೆನ ಇಲ್ಲೇ ಐತಿ. ಮತ್ತು ಹೋಗಿ ದಂಡ ಗಿಂಡದು ಕಟ್ಟೈತ್ರಿ. ಹಿಂಗೆಲ್ಲ ಸೀನರ್ ಐತಿ. ಸೊ ಗಾಡಿ ಎಲ್ಲರೂ ಪಾರ್ಕ್ ಮಾಡತ್ತೀರಿ ಅಂತ ಸ್ವಲ್ಪ ನೋಡ್ರಿ. ಕರೆಕ್ಟ್ ಜಾಗದಾಗ ಪಾರ್ಕ್ ಮಾಡಿರಲ್ಲ ಹಿಂಗೆ ನಮಗೆ ಪಿಕ್ಚರ್ ಆಗ್ಬಿಡ್ತೈತಿ. 2 hours later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ರೈಟ್ ನಾವು ಈಗೆಲ್ಲ ಇದೇವ್ರಿ ಅಂತ ನಾವು ಬಡ್ಕಲ್ಲ. ಆ್ಯಂಡ್ ಇದೇನೋ ಝೂಮ್ 24/7 ಅಂತ. ಇಲ್ಲೇನೋ ಇಂಪೋರ್ಟೆಡ್ ಚಾಕ್ಲೇಟ್ಸ್. ಇದು ಕುನಾಫ ಲಬೂಬು ಐತಲ್ಲಿಪ್ಪ. ಲಬೂಬು ಐತೆ ನೋಡಿ ಇಲ್ಲಿ ನೋಡಿಲ್ಲ ಪ್ಯಾಕೆಟ್ನಾಗ ನೋಡಿ ಏನೇನೈತಿ. ಆ್ಯಂಡ್ ಇಷ್ಟ ಐತಿ ರೀ ಭಾಳ ಏನು ಐಟಮ್ಸ್ ಇದ್ರಾಗ. ಎಣಿಸಿ ಒಂದು 6 ಇಂದ 10 ಐಟಮ್ ಇರ್ಬೇಕು. ಅವ್ರು ಜಾಸ್ತಿ ಹಿಡಿದ್ಬಿಟ್ಟಾರೆ. ನಂಗೆ ಕೌಂಟ್ರ್ ಬೇಕಿತ್ತು. ಅಂದ್ರೆ ನಮ್ಮ ಕಡೆ ಕೌಂಟ್ರ್ ಇತ್ತು, ಅದು LED ಲೈಟ್ ಇದ್ದಿಲ್ಲ, ಸಣ್ಣದಿತ್ತು. ಅವ್ರಿಗೆ ರೇಟ್ ಕೇಳಿದ್ವಿ ನಾವು. ಅವ್ರೇನು ಹೇಳಿದ್ರಿಪ್ಪ ಅಂತಂದ್ರೆ 80 ಅಂತ 80 ಅಂತಂದು ಹೇಳಿದೆ. 80 ಅಂತ ಹೇಳಿದ್ರೆ ಆಮ್ಯಾಗ ರೇಟ್ದಾಗ 100 ಹಚ್ಬಿಟ್ಟಾರ. 1800 ಆಗ್ಬಿಟ್ಟಿದ್ದೀನಿ. ಇದೇನಪ್ಪ ಒಮ್ಮೆ ರೇಟ್ ಹೇಳುತ್ತೆ ಮತ್ತೆ ಚೆಕ್ ಮಾಡಿದ್ವಿ. ಆಮ್ಯಾಗೆಲ್ಲ ಚೆಕ್ ಮಾಡಿ ನೋಡಿದ್ವಿ 1200 ಸಮಥಿಂಗ್ ಆಗಿತ್ತು. ಹಿಂಗೆಲ್ಲ ಮಿಸ್ ಮ್ಯಾಚ್ ಆಗುತ್ತೆ. ಬರೀ ಫ್ಯಾಮಿಲಿ ಸ್ಟೇಟ್ಯೂನಾಗಿ ನಾ ಇದನ್ನ ಕೌಂಟ್ರ್ ತೊಗೊಂಡೆ ನೋಡಿರಿ. ನನ್ನ ಕಡೆ ಇತ್ತು ಆಲ್ರೆಡಿ ಕೌಂಟ್ರ್, ಬಟ್ ಹೊಲಸಾಗಿತ್ತು, ಅದು ಎಲ್ಲೆಲ್ಲಿ ಹೋಗಿತ್ತೆ. ಈ ಕೌಂಟ್ರ್ ಹೆಂಗೈತೆ ನೋಡಿರಿ. ಈ ಕೌಂಟ್ರ್ ಮಾಡೋಕೈತಿ. ಇಲ್ಲೇ ರೀಸೆಟ್ ಐತಿ. ಆಮೇಲೆ ಇಲ್ಲಿ LED ಲೈಟ್ ಐತಿ. ಸೊ ದಟ್ ನೈಟ್ ಟೈಮ್ನಾಗೂ ಕೌಂಟ್ ಮಾಡಕ್ಕೆ ಜಪ ಮಾಡೋಣ ಬರೀ ಜಪ. ಬರೀ ಇದ್ರಾಗ ಏನೇನೈತೆ ಅಂತ ತೋರಿಸ್ತೇನೆ ಅಂತ ನಿಮಗೆ. ಒಂದು ಇದು ಬಡೆ ಸೊಪ್ಪು ಐತ್ರಿ, ಒಂದು ಇದು ಕಾಳು ಐತಿ, ಅದ್ರ ಜೊತೆ ಇದು ಡೇಟ್ಸ್ ಐತಿ ಆಯ್ತು ರೀ. ಆಮೇಲೆ ಕಿಂಡರ್ ಜಾಯ್ ಇದೆ ಯಾವುದೋ ಕಾರ್ಡ್ಸ್ ಅಂತ ಚಂದ ಐತ್ಲ. ಇದೆಲ್ಲ ಔಟ್ ಆಫ್ ಕಂಟ್ರಿ ಅದ ರೀ. ಇದೊಂದು ಆಮ್ಯಾಗ ನೋಡಿರಿ ಕಿಟ್ಕ್ಯಾಟ್ ನಾವೆಲ್ಲ ಬೇರೆ ಟೈಪ್ ನೋಡಿರಿ. ಇದು ಪಾಪ್ಸ್ ಅಂತ. ಇದು ಕಿಟ್ಕ್ಯಾಟ್ ಬೇರೆ ಐತಿ. ಆಮ್ಯಾಗ ಇದು ಹರ್ಷಿದ್ ಐತಲ್ಲ, ಇದು ಬೇರೆ ಐತ್ರಿ. ಇದು ಬೇರೆ ಇದೆ. ಎಲ್ಲಕ್ಕಿಂತ ಕಾಸ್ಟ್ಲಿ ಬಿದ್ದೈತೆ ನಮಗಿದು. ಇದು ಸೇಮ್ ಓರಿಯೋ ಗತ್ಲೆ ಐತಿ ನೋಡಕ್ಕೆ. ಬಟ್ ಇದು ಏನಂತ ಹೆಸರಿಪ್ಪ ಅಸಲ್ ಅಂತಂದು ಐತಿ. ಇದ್ರದ್ದು ರೇಟ್ ಎಷ್ಟು ಬಿತ್ರಿ ಅಂತ 350 ರೂಪೀಸ್ ಬಿದ್ದೈತಿ. 2, 4, 6, 8, 10 ಬಿಸ್ಕಿಟ್ ಅದಾವ. 350 ರೂಪೀಸ್. ಈಗ ಕಾಸ್ಟ್ಲಿ ಬಿತ್ತು ನಮಗೆ. ನೀರಿನ ದಂಡ್ಯಾಗ ಐತೆ ಹೋಟೆಲ್. ರಿವರ್ದ ಎಡ್ಜಿನೇ ಆಗತ್ತೇವೆ ನಾವು. ಎಡ್ಜ್ ಬರೀ ಬಡಕ ನಮ್ಮ ಅಪ್ಪಾರ ಲುಂಗಿ ಹಾಕೊಂಡ್ಬಿಟ್ರೆ ಪೂರ. ಫಿಶ್ ಮಾರ್ಕೆಟ್ ಇದೆ, ಇಲ್ಲೇ ಫಿಶ್ ತೊಗೊಳೋದು. ಸೊ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಊಟಕ್ಕೆ ಬಂದಿತ್ತಲ್ಲ. ಲೈಕ್ ಊಟ ಓಕೆ ಐತೆ. ಯಾಕಂತಂದ್ರೆ ನಮ್ಮದು ಹುಬ್ಳಿ ಧಾರವಾಡದ ಏನು ಟೇಸ್ಟ್ ಐತಲ್ಲ ಆ ಟೈಪ್ಕಿನ ಇಲ್ಲಿ ಚಲೋ ಐತೆ ಮಾಡಿದ್ವಿ. ಬಟ್ ಪೈಸಾದಷ್ಟು ವರ್ತ್ ಇಲ್ಲ ಅನ್ನಿಸ್ತೆ ಏನು. ಭಾಳ ಮಾಡಿ ವೆಜ್ ಬಿರಿಯಾನಿ ಒಂದು ಚಲೋ ಇತ್ತು. ಆಮ್ಯಾಗ ಜೀರಾ ರೈಸ್ ಒಂದು ಚಲೋ ಇತ್ತು ಅನಿಸ್ತೈತಿ. ಅದು ಬಿಟ್ಟು ಯಾವುದಿದೆ ಇದನ್ನು ತೊಗೊಂಡಿದ್ವಿ ಸ್ವೀಟ್ ಆ್ಯಂಡ್ ಸಾಲ್ಟ್, ಅದು ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಈಗ ಎಕ್ಸಾಂಪಲ್ ಇದೊಂದು ಊಟದ್ದು ನಾವು 10ಕ್ಕೆ ರೇಟಿಂಗ್ ಕೊಡ್ಬೇಕಂತಂದ್ರೆ 10ಗೆ ಭಾಳ ಅಂದ್ರೆ 1.5 to ಮ್ಯಾಕ್ಸಿಮಮ್ 2 ಸರಿ ಇದ್ದಿದ್ದಿಲ್ಲ. The next day. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತಿ ಎಕ್ಸಾಕ್ಟ್ 11:58. ನಮ್ಮಪ್ಪ ನಾವು ವಾಕ್ ಕರ್ಕೊಂಡು ಬಂದೈತಿ. ಆ್ಯಂಡ್ ಏನ್ರಿಪ್ಪ ಸೀನ್ ಅಂತಂದ್ರೆ RCB ಮ್ಯಾಚ್ ಗೆದ್ದೈತಿ. ಇನ್ನೂ ಏನು ಖುಷಿ ಬೇಕು ಇಲ್ಲ ನೋಡ್ರಿಲ್ಲ. ಇನ್ನೂ ಏನು ಖುಷಿ ಬೇಕು ಹೇಳ್ರಿ. ನಾವು ನೆಮ್ಮದಿಯಿಂದ ಊಟ ಮಾಡಿ ನೆಮ್ಮದಿಯಿಂದ ಮಲ್ಗುವಂಥ ಟೈಮ್ ಇರುತ್ತೆ. ಇಲ್ಲಾಂದ್ರೆ ನಾವು ನೆಮ್ಮದಿಯಿಂದ ಮಲ್ಕೊತೀವಿ. ಯಾಕಂದ್ರೆ ವಿ ಆರ್ RCB ಅನ್ಸೆ. ಅದು ಇವತ್ತು ಗೆದ್ದೈತಿ ಅಂತಂದು ನೆಮ್ಮದಿ ಅಂತಿಲ್ಲ. ಗೆಲ್ಲಿ ಸೋಲಿ ಏನೇ ಆಗಲಿ ಬ್ರದರ್, ವಿ ಆರ್ ಲೈಫ್ ಲಾಂಗ್ RCB ಫ್ಯಾನ್ ಫಾರ್ ಎವರ್. ಅದಂತರೂ ಫಿಕ್ಸ್ ಬೇಕಾದಾಗಲಿ ಅದು ಚಿಂತನೆ ಇಲ್ಲ ನಮ್ಗೆ. ಹೌದಿಲ್ಲ ಗುಂಡಿ RCB ಗೆದ್ದೈತಿ ಇವತ್ತು. ಹಿಂಗೆಲ್ಲ ಸೀನರ್ ಐತ್ರಿ ಫ್ಯಾಮಿಲಿ. ಮಸ್ತ್ RCB ಅಂತೂ ಗೆದ್ದೈತಿ. ಆ್ಯಂಡ್ ಏನಿಲ್ಲ ಊಟ ಮಾಡಬೇಕು, ಊಟ ಮಾಡಿ ಮಕ್ಕೋಬೇಕಾ. ಐ ಹೋಪ್ ನೀವು ಇವತ್ತು ಬ್ಲಾಗ್ ಶೇರ್ ಮಾಡೀನಿ. ಇನ್ಕೆ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಪರಂಪರೆ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರ ಬಂದು ನೀವು ಬ್ಲಾಗ್ದಾಗ ಸೊ ತಪ್ಪಕ್ಕೆ ಇಷ್ಟೇ ಸೆಕ್ಸಿ ಬಾಯ್ ಹಾಗೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.